ಜಿಪುಣತನ ಎಷ್ಟರ ಮಟ್ಟಿಗೆ ಹೇಳಕ್ಕವಲ್ಲನ. ಒಟ್ಟಿಬ್ಬರು ಗಂಡ ಹೆಂಡತಿ ಇದ್ರು, ಭಾಳ ಚಂದಿದ್ರು. ಮುಂಜಾನೆ ದಿನನಿತ್ಯ ಪೂಜೆ ಮಾಡ್ತಿದ್ದ ಗಂಡ. ಪೂಜೆ ಮಾಡ್ಬೇಕಾದ್ರೆ ಊದಿನ ಕಡ್ಡಿ ಹಚ್ತಿದ್ದವ. ಒಂದು ಊದಿನ ಕಡ್ಡಿ ಹಚ್ತಿದ್ನಲ್ಲ, ಹಚ್ಬೇಕಾದ್ರೆ ಒಂದು ಹಚ್ತಿದ್ದೇನೆ ಮತ್ತು ಅವ ಎರಡು ಹಚ್ತಿದ್ದಿಲ್ಲ. ಎರಡು ಹಚ್ಚಿದ್ರೆ ಸಂಸಾರನೇ ಬಗ್ ಬೀಳ್ತದಂತ ಅವನ ತಲೆಯಾಗ. ಒಂದು ಹಚ್ತಿದ್ದ, ಒಂದು ಹಚ್ಚಿಂಗೆ ಬೆಳಗ್ತಿದ್ನಲ್ಲ, ಇನ್ನೂ ಒಂದು ರೌಂಡ್ ಆಗಿರಂಗಿಲ್ಲ ರೀ. ಆ ಪೂಜಾದು ತೆಂಬಿಗೆ ಇರ್ತತಲ್ಲಿ ನೀರು ತುಂಬಿದ್ದು, ಇನ್ನೂ ಒಂದು ರೌಂಡ್ ಆಗಿರಲ್ಲ, ಆ ತೆಂಬಿಗೆ ಎದ್ದು ಇಟ್ಬಿಡ್ತಿದ್ದ. ಇನ್ನೂ ರೌಂಡ್ ಆಗಿರೋದೇ ಇಲ್ಲದು, ತೆಂಬಿಗೆ ಎದ್ದಾನೆ ಇಟ್ಬಿಡ್ತಿದ್ದ. ಆರಿಬಿಡ್ತಿತ್ತದು. ಆ ದೇವ್ರಿಗಾರ ಬೇಕು ಬೇಡ ಅದು ಹೊಗಿ. ಹಾಂ, ಹಿಂಗೆ ಮಾಡ್ತಿದ್ದ. ಅಂದ್ರೆ ಎಲ್ಲ ಇದ್ದೂ ಕೊಡೋಂಗಿಲ್ಲ, ಮಾಡೋಂಗಿಲ್ಲ. ಜಿಪುಣತನ ಎಷ್ಟು ಹೊಕ್ಕ ಬಿಟ್ಟೈತೆ ಅಷ್ಟು ಹೊಕ್ಕ ಬಿಟ್ಟೈತಿ. ಕೋಟಿಗಟ್ಟಲೆ ಸುಟ್ಟರು ಸುಡ್ಲಾರ್ದು ಆಸ್ತಿ ಇರ್ತದೆ. ಅವ್ರು ಮಾಡೋದು ಇದು ಜಿಪುಣತನ. ಅಂದಕ್ಕೂ ಒಂದಿನ ಸಂತಿ ಇತ್ತು. ನಿಮ್ಮೂರು ಸಂತಿ ಬುಧವಾರ ಹೋದಿಲ್ಲ? ಬುಧವಾರ ಅವನ ಊರಾಗೂ ಸಂತಿ ಬುಧವಾರ ಇತ್ತಂತ. ಅಂದ್ರೆ ಒಂದು ಒಟ್ಟು ಪ್ಯಾಟಿಗೆ ಹೋಗ್ಬೇಕಾಗಿತ್ತು. ನೀವು ಹೆಂಗೆ ದೇವ್ರಿಪ್ರಿಗೆ ಹೊಕ್ಕಿರಿ ನೋಡಿ, ದೊಡ್ಡ ಸಂತಿ ಬೇಕಂದ್ರೆ ದೇವ್ರಿಪ್ರಿಗೆ ಹೊಕ್ಕಿರಿಲ್ಲ, ಹೆಂಗೆ ಅವು ದೇವ್ರಿಪ್ರಿಗೆ ಹೆಂಗೆ ಹೊಕ್ಕಿದ್ದ ದೊಡ್ಡ ಸಿಟಿಗೆ. ಒಂದಿನ ಪೂಜೆ ಮಾಡಬೇಕಾದ್ರೆ ಉದ್ದಿನ ಕಡ್ಡಿ ಹಚ್ಚಿದ್ನಲ್ಲ, ನೀರಾಗ ಎದ್ದಿಟ್ಟಿದ್ದ ಹಚ್ತಿದ್ದ ಅವ ಮರುದಿನ, ಮತ್ತು ಅದು ಒಗಿತಿದ್ದಿಲ್ಲ. ಅದನ್ನು ಬೆಳಗ್ಬೇಕಂದು ನಾನು ಸಂತಿಗೆ ಹೋಗೋ ಗದ್ದಲದೊಳಗೆ ಅದನ್ನು ಹಂಗೆ ಇಟ್ಬಿಟ್ಟನ್ರಿ ಅವ. ಹಂಗೆ ಇಟ್ಟು ಸಂತಿ ಕಂಚಿಲ್ ತೊಗೊಂಡು ಬಗಲಾಗಿ ಇಟ್ಕೊಂಡು ಹೋದ ಸಿಟಿಗೆ. ಸಂತಿ ಮಾಡಬೇಕು ಅನ್ನಟ್ಟಿಗೆ ಆ ಊದಿನ ಕಡ್ಡಿ ಖ್ಯಾಲ್ ಆಗಿಬಿಡ್ತಾವ, ಲಕ್ಷ ಆಗಿಬಿಡ್ತು. ಹಾಂ, ಮನ್ಯಾಗ ಊದಿನ ಕಡ್ಡಿ ಯಪ್ಪೋ ಮರ್ತಾ ಬಿಟ್ಟು ಬಿಡ, ಹೋತು ಜೀವನ ಹೋತು ನಂದು ಅರ್ಧ. ಓಡೆ ಬಂದು ಅಲ್ಲಿಂದ ಎದಕ್ಕೆ ಊದಿನ ಕಡ್ಡಿ ಆರಿಸ್ಲಕ್ಕ ಬಂದು ನೋಡ್ರಿ. ಓಡಿ ಬಾಗಲ ಬಡದ ಹೆಂಡ್ತಿ ಮಕ್ಕೊಂಡಿದ್ಲು, ಅದು ಟಿವಿ ನೋಡ್ಕೊಂತ ಮಕ್ಕೊಂಡಿದ್ಲು. ಯಾಕ್ರಿ? ಸರಿ ಅವಗಡ ಆಗ್ಯದ, ಸರಿ ಸರಿ ದೂರ ಸರಿ ಬರಬೇಡಿ. ಅಯ್ಯಯ್ಯಪ್ಪ ಅಂಥದ್ದು ಏನಾಗ್ಯದ ರೀ ಅನ್ಲಕ್ಕೆ. ಸರಿ ಆ ಕಡೆ ಅವಗಡ ಭಾಳ ದೊಡ್ಡ ಅವಗಡ ಆಗ್ಯದ, ಸರಿ ಆ ಕಡೆ ಏನಾಗ್ಯದ ರೀ? ಅಲ್ಲ, ಸಂತಿಗೆ ಖ್ಯಾಲ್ದೊಳಗೆ ಸಂತಿ ಲಕ್ಷದೊಳಗೆ ಮುಂಜಾನೆ ಊದಿನ ಕಡ್ಡಿ ಹಚ್ಚಿದ್ನಿಲ್ಲ, ಹಾಂ, ಅದನ್ನು ಆರಿಸ್ಲಾರ್ದಂಗೆ ಹೋಗಿಬಿಟ್ನೆ. ಅದು ಎಷ್ಟು ಸೌಂದಿರ್ಬೇಕು ಊದಿನ ಕಡ್ಡಿ. ಸರಿ ಮೊದಲು ಆರಿಸ್ತೀನಂತ. ಯಪ್ಪ ನಿಂದ್ರ ಅನ್ಲಕ್ಕಿ. ನಾ ಯಾರು ಹೇಳು? ನಾನು ಹೆಂಡತಿ. ಮತ್ತು ನಾನು ನಿನ್ನ ಹೆಂಡತಿ, ನಿನ್ನ ಚಾಳಿ ನನಗೂ ಬಿದ್ದಿರ್ತದೆ. ನೀ ಈ ಕಡೆ ಬಾಗಲ್ದಾಗ ಕಾಲು ಇಟ್ಟಿಲ್ಲ ಹೊರಗೆ. ಅವಾಗ ಆರಿಸ್ಬಿಟ್ಟೆನ ಅನ್ಲಕ್ಕಿ. ಅವಾಗ ಆರಿಸ್ಬಿಟ್ಟೆನ. ಯಾರನ್ನ? ನಿಮ್ಮ ಹೆಂಡತಿ ಆರಿಸಿನಿ. ಅದು ಹೋಗಲಿ, ನಾ ಊದಿನ ಕಡ್ಡಿ ಆರಿಸಿನಿ. ಅಪ್ಪ ಪುಣ್ಯಾತ್ಮ, ನೀವು ಹೋಗಾಗ ಕಾಲನ್ನು ಹಾಕ್ಕೊಂಡೋಗಿದ್ದಿ, ಬರುವಾಗ ಎಟ್ಟರ ಸೌಂದಿರಬಾರ್ದು ಅಂತ ಆಕಿ ಅಂದ್ಲು. ಹೋಗಾಗ ಕಾಲನ್ನು ಹಾಕ್ಕೊಂಡೋಗಿ ಅಲ್ಲಿಂದ ಸಂತಿ ತೊಗೊಳ್ಳಾರ್ದಂಗೆ ಹೊಳ್ಳಿ ಬಂದೆ. ಅವು ಎಷ್ಟು ಸೌಂದಿರಬಾರ್ದು ಓ ಮರೆಯ ಅಂತ ಈಕಿ ಅಂದ್ಲಂತ ಹೆಂಡತಿ. ಯಪ್ಪ ಎಷ್ಟು ಸೌಂದಿರಬಾರ್ದು ಅಂದಂತ. ನಾ ಯಾರು ಹೇಳಂದಂತ? ನನ್ನ ಗಂಡ. ಮತ್ತು ನಿನ್ನ ಚಾಳಿ ನನಗೂ ಬಿದ್ದಿರ್ತದೆ. ಹೋಗಾಗ ಹಾಕ್ಕೊಂಡೋಗಿನಿ, ಬರಾಗ ಬಗಲಾಗ ಇಟ್ಕೊಂಬಂದಿ ಅಂತವ. ಹೋಗಾಗ ಹಾಕ್ಕೊಂಡು ಹೋದೆ, ಬರಾಗ ಬಗಲಾಗ ಇಟ್ಕೊಂಡು ಸೌಂದಿಲ್ ತಗೋ ನಡಿ ಒಳಗೆ ಹೋಗು ನಂದಂತ. ಹಾಂ, ಇಂಥವ್ರು ಅದಾರ. ಆಸ್ತಿ ಕಮ್ಮಿಲ್ಲ, ರೊಕ್ಕಕ್ಕೆ ಕಮ್ಮಿಲ್ಲ, ಬಂಗಾರಕ್ಕೆ ಕಮ್ಮಿಲ್ಲ, ಎದಕ್ಕೂ ಕಮ್ಮಿಲ್ಲ. ಸುಟ್ಟರು ಇನ್ನು ಹಂಗೆ ಉಳಿದಿರ್ತೈತಿ. ಅವ್ರು ಕೊಡೋದಿಲ್ಲ, ಕೊಡಂಗೆ ಅನಿಸೋದಿಲ್ಲ, ಕೊಡಬೇಕನ್ನೋ ಮನಸ್ಸು ಬರೋದಿಲ್ಲ. ಹೌದಿಲ್ಲ? ಕೊಡೋದೇ ಇಲ್ಲ ಅವರು. ಈಗ ನಿಮ್ಮೆಲ್ಲಲ್ಲಿ ಪುರಾಣ ಹಚ್ತೀರಿ ನೋಡಿ. ನೀವು ಪುರಾಣ ಹಚ್ಚಿದಾಗ ಆರತಿ ಬೆಳಗು ತಟ್ಟೆ ಮಾಡ್ತಿರಿಲ್ಲ? ಅಲ್ಲಿ ಮಹಾಲಕ್ಷ್ಮಿ ಸಮಿತಿದು ಪುರಾಣ ಹಚ್ಚಿದಾಗ ಆರತಿ ತಟ್ಟೆ ಮಾಡ್ತೀರಿ. ಎಲ್ಲರೂ ಹಾಕ್ತಾರೆ ಅವರು ದಕ್ಷಿಣ. ಹೌದಿಲ್ಲ? ಹಂಗೆ ಹೆಂಡತಿ ಹೇಳಿ ಕಳಿಸಿದ್ಲು ಅವಂಗೆ. ಏನಂತ? ಒಟ್ಟು ಪುರಾಣ ನಡೆದತ್ತಲ್ಲಿ ಅಜ್ಜಾರು ಬಂದಾರಂತ, ಹೋಗಿ ಒಂದು 500 ಒಂದು ಹಾಕಿ ಬಾ ಆರತಿ ತಟ್ಟ್ಯಾಗ. ಏನು ಇಟ್ಕೊಂಡು ಕುಂತು ಏನು ಮಾಡೋದೈತಿ, ನಾಳೆ ಹೋಗವ ಇವತ್ತಿರ ಒಂದ್ಲಂತಕಿ. ಹಂಗಂತೀಯಾ? ತಡಿಪ ಹೋಗಿ ಬಿಡು ನನ್ನಂತವ. 500 ಇಟ್ಕೊಂಡು ಬಂದ ಕಿಸೆದಾಗ ಕೊಟ್ಟಿದ್ಲು. ಈಗೆಲ್ಲ ಮನೆ ಟೀಚರ್ ಚಾವಿ ಹೆಂಡತಿ ಕೈಯಾಗ, ಗಂಡನ ಕೈಯಾಗತ್ತತ್ ಮಾಡಿದ್ರಿ ನೀವೆಲ್ಲರ. ಮತ್ತು ನಿಮ್ಮೂರಾಗ ಗಂಡು ಮಕ್ಳ ಕೈಯಾಗಿರ್ಬೇಕು, ಬದ್ಲಿ ಹೊರಗೆ ಹೆಂಡತಿ ಕೈಯಾಗ ಓಟು. ತಲೆನ ಜುಟ್ಟು ಅವನ ಕೈಯಾಗ, ಆಕಿನ ಕೈಯಾಗ. ಅಂದ್ರೆ ಅವ ಗಪ್ಪಿರ್ಬೇಕು. ಅಲ್ಲಿ ಮದುವೆಗೆ ಹೋದಾಗ ಮಾಡ್ತಿರ ಆಕಿ, ಅವ ಅತ್ತಾಗ ಹುಡುಗಿರ್ಬೇಕು. ಯಾಕೆ ಹೆದರಿಕಿ ಹೆಂಡತಿದು ಅಂದಕ್ಕೂ ನಾ ಬಂದನ್ರಿ. ಅವ ಪುರಾಣ ನಡೆದಿತ್ತು, ನಮ್ಮದಲ್ಲ ಮತ್ತು ಬೇರೆದ್ದು ನಡೆದಿತ್ತು. ಅಲ್ಲಿಂದ ಅವ್ರೂರಿಂದ ಬಂದು ಬಸ್ ಹತ್ತಾಕತ್ತಿದ್ದ. 500 ಐತಿ, 400 ಒಂದು ಹಾಕಿಬಿಡು, ಒಂದು 100 ರೂಪಾಯಿ ಕಿಶದಾಗ ಉಳಿತೈತಿ. ಎಷ್ಟು? 400 1 ರೂಪಾಯಿ ಹಾಕಿ 100 ರೂಪಾಯಿ ಕಿಶದಾಗ ಉಳಿತೈತಿ. ಆ ಬಸ್ ಹತ್ತಿದಾಗ ವಿಚಾರ ಮಾಡಿದ, ನನ್ನಂಥವ್ರು ಎಷ್ಟು ಮಂದಿ ಹಾಕ್ತಾರೆ ಏನು? 300 ರೂಪಾಯಿ ಹಾಕಿಬಿಡಮ್, 200 ರೂಪಾಯಿ ಕಿಶದಾಗ.
ಬಸ್ ಹತ್ತಿ ಇಳಿದು ಪುರಾಣ ಕಡೆ ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಕೇಳ್ದೇನ್ರಿ. ಪುರಾಣದ ಸಪ್ಪಳ ಹಾಡೋರ್ದು ಬಾರಿಸೋರ್ದು ಕೇಳಾಕತ್ತು. ದೊಡ್ಡದಿದ್ದಂಗೆ ಕಾಣತ್ತಪ್ಪ ಇದು ಫಂಕ್ಷನ್, ನನ್ನಂತರ ಎಷ್ಟು ಮಂದಿ ಹಾಕಂಗಿಲ್ಲ. ಹಾಂ ಬ್ಯಾಡ ತಡಿ, 201 ರೂಪಾಯಿ ಹಾಕಿಬಿಟ್ರು ನಡೀತೈತಿ. 300 ರೂಪಾಯಿ ಕಿಸೆದಾಗ ತಲೆ ಕೆಡಿಸ್ಕೊಳ್ಳೋದು ಬೇಡ, ಹೆಂಡ್ತಿಗೆ ಹೇಳೋದ ಬೇಡ. 500 ಹಾಕಿ ಅಂತೀನಿ ನಾವು ಆಕಿ ಬಂದ. ಪುರಾಣದ್ದು ವೇದಿಕೆ ಹತ್ತಿರ ಬರಾಕತ್ತಿದ್ದಂಗೆಲ್ಲ ಡೆಕೋರೇಷನ್ ಮಾಡಿದ್ರು. ಒಳಗೆ ಬರ್ತಾ ಇದ್ದ ಬಾಗಲ್ದಿಂದ, ಗೇಟ್ನಿಂದ ಬರ್ಬೇಕಾದ್ರೆ ಜನ ನೋಡಿದೆ, ದೊಡ್ಡದೈತಪ್ಪ ಇದು, 101 ರೂಪಾಯಿ ಹಾಕಿಬಿಟ್ರೆ ಆತು ನಡಿ ಆ ಕಡೆಯಿಂದ. ಎಲ್ಲಿಗಿದ್ನವ ಮೊದಲು ಇದ್ದ, ಬಂದಿದ್ದೆಲ್ಲಿಗೆ 1ಕ್ಕೆ ಬಂದ. ಹಾಂಗೆ ಬಂದು ಕೂತ ಕಟ್ಟಿ ಮ್ಯಾಗ. ಎಲ್ಲರೂ ಕೂತಿರೋ ನೀವು ಹಂಗೆ ಕುಂತ ಅಂದಕ್ಕೂ ನಾ ಎಲ್ಲ ಗದ್ಲಿತ್ತು, ಎಲ್ಲ ವಿಚಾರ ಮಾಡಿದೆ. ನನ್ನಂತ 101 ರೂಪಾಯಿ ಎಷ್ಟು ಮಂದಿ ಹಾಕೋಕ್ಕಿಲ್ಲ, 101 ಬೇಡ 51 ಹಾಕೊಂಡು ತಗೋ, 51 ಹಾಕೊಂಡು ಅಂತ ವಿಚಾರ ಮಾಡಿದ. ಹಾಂಗೆ ಅಜ್ಜರ್ ಪುರಾಣ ಮುಗಿಯಕ್ಕೆ ಬಂತು. ಓಸು ಕಿಶದಾಗಿದ್ದು ಅಲ್ಲ, 450 ಕಿಶದಾಗಿದ್ದು 51 ಹಾಕ್ಬೇಕತ್ ಮಾಡಿದ್ದ. 51 ಬೇಡ ನನಗೆ, 21 ಹಾಕಿದ್ರೆ ಹೆಂಗೆ ಆಕೈತಿ? 21 ಹಾಕಿಬಿಡು. ಇವರಿದ್ದೋರು 21 ಹಾಕ್ಕೊಂಡು ತಗೋ ಅಂದ. ಅಲ್ಲೆಲ್ಲ ಅನ್ನಕತ್ತಿದ್ರು, ದಾಸೋಗ ದೇಣಿಗೆ ಬರ್ಸೋರಿದ್ರಲ್ಲಿ. 21 ನನ್ನಂತ ಏಸು ಮಂದಿ ಹಾಕಕ್ಕಿಲ್ಲ, ಆರ್ತಿ ತಟ್ಟಾಕ 11 ರೂಪಾಯಿ ಒಗದ್ರಾತು ಬಿಡು, ಎಲ್ಲಿನೇ ಕೆಡ್ಸ್ಕೊಳ್ಳೋದು ಬೇಡ. ಏಟಕ್ಕಿದ್ನವ 500ಕ್ಕಿದ್ದ, 11ಕ್ಕೆ ಬಂದ. ಅಂದಕ್ಕೂ ಮಂಗಳಾರತಿ ಮಾಡ್ತೀವಿ ಎದ್ದು ನಿಂದಿರಿ ಅಂತಂದ್ರೆ ಅವರು ಹಾಡೋರು, ನೀವು ಎದ್ದು ನಿಂದಿರ್ತದೆ ದಿನ. ಹಾಗೆ ಆ ಆರತಿ ತಟ್ಟಿ ಸಮೀಪ ಬಂದಾಗ 1 ರೂಪಾಯಿ ಹಾಕಿದ್ರೆ ತಗೋ, ಏನದು ಯಾವುದಾದ್ರೂ ಪುಣ್ಯ ಸಲ್ಲುದ ವಿಚಾರ ಮಾಡಿದೆ. ಆ ಆರತಿ ತಟ್ಟಿ ಸಮೀಪ ಬಂತ್ರಿಪ್ಪ, ಕರೆಂಟ್ ಹೋಗಿಬಿಡ್ತು ಗ್ರೌಂಡ್ನಿಂದು. ಕರೆಂಟ್ ಹೋದಕ್ಕೂ ಆರತಿ ತಟ್ಟಾಗ 500 ಕಾಣಕ್ಕೆ 500 ರೂಪಾಯಿ ವಾರಸಂತೆ ಅಕ್ಕತ್ತು ಇಟ್ಕೊಂಡ್ಬಂದ್ಬಿಟ್ಟ ಮನೆಗೆ. 500 ರೂಪಾಯಿ 500 ರೂಪಾಯಿ ಇಟ್ಕೊಂಡು ಬಂದುಬಿಟ್ಟ. ವಾರದ ಸಂತೆ ಅಕ್ಕತ್ತು ಅಂದ್ಬಿಡ್ತು ಮನಸ್ಸು. ಕರೆಂಟ್ ಹೋಗ್ಬಿಡ್ತು, ಬೇಡ ಇಟ್ಕೊಂಡ್ಬಿಟ್ರ ಕಿಶೆದಾಗ. ವಾರದ ಸಂತೆ ಆಗಿಬಿಡ್ತು. ಇಂಥವ್ರದಾರ ಭೂಮಿ ಮ್ಯಾಗ ಅದಾರಿಲ್ಲ, ನಿಮ್ಮೂರಾಗಲ್ಲ ಅತ್ತಾಗ ನಿಮ್ಮೂರ. ನಾವು ಮನೆ ಒಡ್ಕೋಬಾರ್ದು ಅಂತಂದ್ರೆ ಯಾರ್ದು ಏನು ಮಾಡಿರ್ತೀವಲ್ಲ ಅದು ಹೊರಗೆ ಇರಬೇಕದು, ಅದು ಹೊರಗಿರಬೇಕು. ಯಾವುದೂ ನಮ್ಮ ಮನೆಯೊಳಗೆ ತರಬಾರ್ದು, ಮನೆಯೊಳಗೆ ತರಬಾರ್ದು. ಯಾಕಂದ್ರೆ ನಮ್ಮ ಮನೆ ಒಡಿತದಂತ ಗೊತ್ತಿತ್ತಂದ್ರೆ ಮತ್ತೊಬ್ಬರು ತಂದು ಮನ್ಯಾಗ ಮಾತಾಡಬಾರ್ದು. ನಾವು ಒಡೆದತ್ತಿರ್ತದೆ, ಅದು ಶುದ್ಧ ಆಗಕ್ಕೆ ಹೆಂಗೆ ಸಾಧ್ಯ ಆಗ್ತೈತಿ ಬಂಧುಗಳೇ? ಶುದ್ಧ ಆಗಕ್ಕೆ ಸಾಧ್ಯನೇ ಇಲ್ಲ. ಹಗಲೆಲ್ಲ ಮತ್ತೊಬ್ಬರು ತಂದು ಮನ್ಯಾಗ ಹಚ್ಚಿ ಮತ್ತು ಮನೆಯವ್ರ ಮನಸ್ಸುಗಳ ಕೆಡಿಸೋದು, ಮನೆಯವ್ರ ಮನಸ್ಸು ಕೆಡಿಸೋದು. ಯಾವುದು ಮನೆಯೊಳಗೆ ಹಾಕಿದ್ರೆ ಮನೆ ಕೆಡ್ತೈತಂತ ಗೊತ್ತಾಕತ್ತಲ್ಲ ಅದನ್ನು ಹಾಕಬಾರ್ದು. ಒಂದು ರಾಜಕಾರಣ ಮತ್ತೊಬ್ಬರದು ನ್ಯಾಯ ನಮ್ಮ ಮನ್ಯಾಗ ಇರಬಾರ್ದು. ಅವು ಎಷ್ಟರ ಮಟ್ಟಿಗೆ ಇರ್ಬೇಕಂತಂದ್ರೆ, ಈಗ ನಾವು ಹೊರಗಿಂದ ಹೋಗಿ ಮನ್ಯಾಗ ಹೋಗ್ತೀವಿ, ಏನು ಹಾಕ್ಕೊಂಡಿರ್ತೀವಿ? ಹೋಗ್ಬೇಕಾದ್ರೆ ಏನು ಹಾಕ್ಕೊಂಡಿರ್ತೀವಿ? ಹೊರಗೆ ಹೋಗ್ಬೇಕಾದ್ರೆ ಏನು ಹಾಕ್ಕೊಂಡಿರ್ತೀವಿ? ಹಾಕ್ಕೊಂತೀರಿಲ್ಲ ನೀವು? ಹಾಕ್ಕೊಂತೀರಿಲ್ಲ? ಹಾಂ, ಹೊರಗೆ ಹೋಗಿ ಬಂದಕ್ಕೆ ನಾವು ನೆಲ್ಲಿ ಬಿಡ್ತೀರಿ ನೀವು? ಮನೆ ಹೊರಗೆ ಬಿಡ್ತಿರಿಲ್ಲ, ಬರಿಗಾಲೇ ಹೋಗ್ತಿರಿಲ್ಲ. ಹೆಂಗೆ ಊರಾಗ ಹೋಗಿ ತಿರುಗಾಡ್ಬೇಕಾದ್ರೆ ಮನೆಗೆ ಹೋದಾಗ ಕಾಲವನು ಹೊರಗೆ ಬಿಟ್ಟು ಮನ್ಯಾಗ ಹೋಗ್ತಿರಲ್ಲ, ಹಂಗೆ ಊರು ಮಂದಿ ನ್ಯಾಯ, ಊರು ಮಂದಿ ಆಡ್ಕೊಳ್ಳೋದು ಹೊರಗೆ ಬಿಟ್ಟು ಒಳಗೆ ಹೋದ್ರೆ ಮನೆ ಆನಂದ ಅಕ್ಕವನು ಅಂತದ್ದು ನೀವು ಅರ್ಥ ಮಾಡ್ಕೋಬೇಕು. ಅವೆಲ್ಲ ಹೊರಗೆ ಇರಬೇಕು, ಅವು ಒಳಗೆ ಬರಬಾರ್ದು. ಅವು ಹೊರಗಿದ್ರೆ ಮಾತ್ರ ಅದಕ್ಕೆ ಬೆಲೆ ಅದ. ಅವು ಒಳಗೆ ಬಂದ್ರೆ ಬೆಲೆ ಇಲ್ಲಿಲ್ಲ. ಬೆಲೆ ಐತನು ಒಳಗೆ ಬಂದ್ರೆ? ಅವು 2 ಜೋಡು ಬಂದರು ಬೆಲೆ ಐತನು? ಬೆಲೆ ಇಲ್ಲ. ಹಾಗೆ ಮತ್ತೊಬ್ಬರದು ಆಡಿಕೊಳ್ಳೋದು, ಮತ್ತೊಬ್ಬರು ನ್ಯಾಯ ಪಂಚಾಯತಿ ಅದಲ್ಲ, ಅದು ಒಳಗೆ ತರಬಾರದು. ಮನೆ ಹೊಡಿತದ, ಮನಸ್ಸು ಹೊಡಿತದ. ಇಂಥ ಕಾರ್ಯಕ್ಕೆ ಬರ್ಬೇಕಾಗಿತ್ತಂದ್ರೂ ಅಷ್ಟೇ. ಇಂಥ ಕಾರ್ಯಕ್ಕೆ ಬರ್ತೀವಂದ್ರೆ ಶುದ್ಧ ಭಾವದಿಂದ ಬರಬೇಕು. ಧಾರ್ಮಿಕ ಕಾರ್ಯಕ್ಕೆ ನಾವು ಬರ್ತೀವಂತಂದರೆ ಶುದ್ಧ ಭಾವದಿಂದ ಬರಬೇಕು. ಹ್ಯಾಂಗೆ ಅಲ್ಲಿ ಬಿಟ್ಟು ಬರ್ರಿ ಅಂತೀನಿ ನೋಡು, ಹಂಗೆ ಅವು ಬಿಟ್ಟು ಬಂದ್ರೆ ಅವು ಯಾಕೆ 2 ಕಾಲಾಗದವು. ಒಂದು ಜಾತಿ, ಒಂದು ರಾಜಕಾರಣ ಬಿಟ್ಟು ಒಳಗೆ ಬಂದ್ರೆ ಕಾರ್ಯಕ್ರಮ ಆನಂದ ಆಕೈತೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕು ಜನರಲ್ಲವರು. ಒಂದು ಜಾತಿ, ಒಂದು ರಾಜಕಾರಣ ಅವೆರಡು ಬಿಟ್ಟು ಒಳಗೆ ಬರಬೇಕು, ಸ್ವರ್ಗಮಯ ಕಾರ್ಯಕ್ರಮ ನಿರ್ಮಾಣ ಆಕ್ಕವನ್ನುವಂಥದ್ದು. ಏನು ನಮ್ಮ ರಾಜಕಾರಣ, ನಮ್ಮ ಜಾತಿ ಅವು ಎಷ್ಟರ ಮಟ್ಟಿಗೆ ಇರ್ಬೇಕಂತಂದ್ರೆ, ನೀವು ಹೊರಗೆ ಹೋದಾಗ ಬಸ್ ಸ್ಟ್ಯಾಂಡ್ದಾಗ ಬಾತ್ರೂಮ್ ಇರ್ತಾವೆ, ಗೊತ್ತೇನೆ ನಿಮಗೆ? ಬಾತ್ರೂಮ್ ಇರ್ತಾವಿಲ್ರಿಪ್ಪ? ಹೋಗಿ ಕದ ಹಾಕ್ಕೊಂಡು ಕೂತ್ಕೊನ ಅರ್ಧ ತಾಸು ಕೊಂಡಿರ್ತೀರಿ ನೀವು? ಸಾಧ್ಯನೇ ಇಲ್ಲ. 2 ನಿಮಿಷ ಆಗದ್ಕ ಮಾಡ್ತಾನವ ಬದ್ದಿದ್ದವ. ಯಾಕ್ರಿ ಹೌದಿಲ್ರಿಪ್ಪ? ಹೋಗಿ ಕೂತೀವಂದ್ರೆ ಯಾಕೆ ಬಂದು ಬಾಗ್ಲ ಬಡಿಯವ್ರು ಅದಾರ. ಹಂಗೆ ರಾಜಕಾರಣ 2-3 ನಿಮಿಷ ಅಷ್ಟ ನಮ್ಮ ಊರಾಗಿರ್ಬೇಕು, ನಮ್ಮ ಮನೆಯಾಗಿರ್ಬೇಕು, ಹೆಚ್ಚಿಂದ ಇರಬಾರ್ದು ಅಂದ್ರೆ ಜೀವನ ಶುದ್ಧ ಆಕೈತೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋ. ಬಾತ್ರೂಮ್ನಾಗ ಇದ್ದಂಗೆ ಇರ್ಬೇಕು ರಾಜಕಾರಣ ಅಂದ್ರೆ ಒಳ್ಳೆ ಊರು ಆಕೈತಂತ. ಹೌದಿಲ್ಲ? ಎಷ್ಟು ಆನಂದಿಲ್ಲ?
ಓಸು ಕೊಳ್ಳಕ್ಕೆ ಹಾಕ್ಕೊಂಬಂದ್ರೆ ಆಕ್ಕತ್ತನ ಅದು. ಓಸು ಕೊಳ್ಳಕ್ಕೆ ಹಾಕ್ಕೊಂಬಂದ್ರೆ ಮನೆ ಸ್ವರ್ಗ ಆಗೋದಿಲ್ಲ, ಮನೆ ಸ್ಮಶಾನ ಆಕ್ಕಾವು, ಮನೆ ಆನಂದ ಆಗೋದಿಲ್ಲ, ನರಕ ಆಕ್ಕತ್ತಿ. ಯಾಕೆ ಅಷ್ಟು ತಂದು ಗೊಟಾಳೆ ಹಾಕ್ಕೊಂಡೇವೆ ಅಂತಂದ್ರೆ. ಮಕ್ಕಳ ಕೈಯಾಗ ಜವಾಬ್ದಾರಿ ಕೊಡಬೇಕು, ಸರಿಯಾಗಿ ಆಗ್ತದೆ. ಮಗನಿಗೆ ಮದುವೆಯಾಗಿ ಮೊಮ್ಮಕ್ಕಳು ಕಂಡ್ರೂ ಸೊಂಟದಾಗ ಇರ್ತೈತಿ. ಏನು ಕೀಲಿ ಅಂತಾರೆ ನೋಡಿ ಇವರು ನಮ್ಮ ತಬಲಾ ವಾದಕರು, ಕೀಲಿ ರೀ ಅಜ್ಜಾರ ಅಂತಾರೆ. ಮದುವೆ ಆಗೈತಿನಪ್ಪ ನಿಂದ? ಮನೆ ಸ್ವರ್ಗ ನಿರ್ಮಾಣ ಆಗ್ಬೇಕಾಗಿತ್ತಂದ್ರೆ, ಆನಂದಮಯ ಸಂಸಾರ ಆಗ್ಬೇಕಾಗಿತ್ತಂದ್ರೆ ಮಕ್ಕಳಿಗೆ ಮದುವೆ ಮಾಡ್ತೀವಿಲ್ಲ ನಾವು. ಮಕ್ಕಳಿಗೆ ಮದುವೆ ಆದ್ಮ್ಯಾಗ ಸೊಸಿ ಬಂದ ಮ್ಯಾಗ ಮಗನಿಗೆ ಸೊಸಿಗೆ ಅನ್ಬೇಕು. ಯಾರು ಮನೆಯಾಗಿರ್ತಕ್ಕಂಥ ಮಾವ ಹಿರಿಯರು ಇರ್ತಾರಲ್ಲ ಅವ್ರು ಅನ್ಬೇಕು, ನಮ್ಮದೇನು ಇಲ್ಲಿ ಇನ್ನು ಮುಂದೆ ನಿಮ್ಮದೇ ಈಗ ತಗೋರಿ ಚಾವಿ ಅಂತ ತಿಳ್ಕೊಂಡು ಕೊಟ್ಟು ತ್ಯಾಗದಿಂದ ಕುತ್ಕೊಂಡ್ರೆ ಮಾತ್ರ ಹಿರಿಯನಿಗೆ ಬೆಲೆ ಇರ್ತದೆ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು. ಆ ಹಿರಿಯನಿಗೆ ಬೆಲೆ ಇರ್ತದೆ. ಸೊಸಿನೂ ಬಂದು ಮಕ್ಕಳು ಆಗಿ ಮೊಮ್ಮಕ್ಕಳು ಆದ್ರೂ ತಡಿಯಪ್ಪ ಕೊಡ್ತೀನಿ ಇಲ್ಲಿ ಆದ ಅಂತಂದ್ರೆ ಬೆಲೆ ಇರೋದಿಲ್ಲ. ಹೊಡೆದು ಕಳಿಸ್ತಾರೆ, ಬಿಡ್ತಾರನ್ನು. ಸಾಯುತ್ತನೂ ಮಕ್ಕಳ ಜೀವ ತಿಂತೀರಿ, ಸೊಂಟದಾಗ ಚಾವಿ ರೀ ಸಾಯು ಮಠ. ಮಣ್ಣಾಗಿಡಕ್ಕೆ ಹೋಗಿ ಅಲ್ಲಿ ತೆಗೆದಿವಿ ನೋಡ್ರಿ ಚಾವಿ ಅಂತಾರೆ ಅವ್ರು. ಅದು ಆಗಂಗಿಲ್ಲ, ಸಾಧ್ಯ ಇಲ್ಲ. ನಮ್ಮ ಅನುಭವ ನಮ್ಮ ಮಕ್ಕಳಿಗೆ ಬರಬೇಕು. ನಮ್ಮ ಧರ್ಮ ಕಾರ್ಯ ಅದು ನಮ್ಮ ಮಕ್ಕಳಿಗೆ ಧಾರೆ ಇರಬೇಕು. ನಮ್ಮ ಪುಣ್ಯ ಕಾರ್ಯ ಅದು ನಮ್ಮ ಮಕ್ಕಳಿಗೆ ಆದರ್ಶ ಆಗಬೇಕು. ಹಂಗೆ ನಾವು ಮನೆಯೊಳಗೆ ನಡ್ಕೊಂಡಿವಿ ಅಂತಂದ್ರೆ ನಮ್ಮ ಮಕ್ಕಳು ಕೆಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ಸಾಧ್ಯನೇ ಇಲ್ಲ ಕೆಡಲಿಕ್ಕೆ. ನಾವು ಬೆಳೆದಂಗೆ ಬೆಳೀತಾರೆ, ಹಂಗಿರಬೇಕು. ಅದು ಸಾಧ್ಯ ಇಲ್ಲ. ನಾವು ಹಗಲೆಲ್ಲ ವಿಚಾರ ಮಾಡ್ತಿರ್ತೀವಿ, ರಾತ್ರಿ ಊಟ ಆದ್ಮೇಲೆ ಮಲ್ಕೊಂಡ ಮ್ಯಾಗ ನಾಳೆ ಯಾರು ನ್ಯಾಯ ಬರ್ತೈತಿ, ಯಾರ್ದು ಮನೆ ಹೊಡಿಬೇಕು, ಯಾರ್ದು ರೊಕ್ಕ ಬರ್ತದ, ಆ ಮನೇದು ಬರ್ತದೋ ಈ ಮನೇದು ಬರ್ತದೋ, ಆ ಮನೇದು ಬರ್ತದೋ ಈ ಮನೇದು ಬರ್ತದೋ. ಇದು ರಾತ್ರಿ ಕಟ್ಟಿ ಜೀವ ತಡಬಿಡ್ಸಂಗಿಲ್ಲ ರೀ ನ್ಯಾಯ ಮಾಡೋರಿಗೆ. ಮತ್ತು 10 ಹೊಡಿತಂತಂದ್ರೆ ಯಾವುದರ ಒಂದು ಕೆಟ್ಟದ್ದು ಬರಬೇಕು ಅಂದ್ರೆ ಸಮಾಧಾನ ಮಾತಾಡಕ್ಕ. ಅವ್ರ ಮಗ ಓಡಿ ಹೋದ್ ನೋಡ್ರಿ ಅವ್ರ ಕೂಟಾಗ, ಚಲೋ ತಂದು ಬಾರಪ್ಪ, ಚಲೋ ಆತ ಚಾಕ್ ತಗೊಂತಾರೆ ಅವ್ರು. ಮಾತಾಡೋಕ್ಕೇನೂ ಇದ್ದಿದ್ದಿಲ್ಲ, ಮಾತಾಡೋದು, ಮತ್ತೊಬ್ಬರು ಮಾತಾಡೋದು. ಅವಾಗ ಹಿರಿಯರು ಒಂದು ಮಾತು ಹೇಳ್ತಿದ್ರು. ಹಿರಿಯರೊಂದು ಮಾತು ಹೇಳ್ತಿದ್ರು, ಅದೇನೋ ಅಂತಾರಲ್ಲ, ನಿಮಗೆ ಗೊತ್ತೈತದು. ಮಾಡಿದವ್ರು ಉಣ್ತಾರ, ಮಾಡಿದವ್ರು ಉಣ್ತಾರ, ನೀವೇ ಹೇಳ್ಬೇಕದು ಮುಂದಿಂದು. ಮಾಡಿದವ್ರು ಉಣ್ತಾರ, ಮಣಿ ಅಂತ ಕಡಬು. ಹೌದಿಲ್ಲ? ಹಿರಿಯರು ಹೇಳ್ತಾರೆ. ನಾವು ಮಾಡಿದ್ದು ನಾವು ಉಣ್ಬೇಕದು, ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಅದು. ಅದು ಪಾಪರೇ ಇರಲಿ ಪುಣ್ಯರೇ ಇರಲಿ, ನಾವು ಮಾಡಿದ್ದು ನಾವು ಅನುಭವಿಸ್ಬೇಕು. ಹೌದಿಲ್ಲ? ನಾವು ಮಾಡಿದ್ದು ನಾವು ಅನುಭವಿಸ್ಬೇಕು. ಅದು ಪುಣ್ಯರೇ ಇರಲಿ, ಅದು ಕೆಟ್ಟದರೇ ಇರಲಿ, ಒಳ್ಳೆಯದರೇ ಇರಲಿ, ಅದು ರೂಢಿಸ್ಕೋಬೇಕದು. ನಾವು ಎಷ್ಟು ಒಳ್ಳೆಯವರಾಗ್ತೀವಿ ಅಷ್ಟು ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಜಾಸ್ತಿ ಆಗ್ತೈತಿ. ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಜಾಸ್ತಿ ಆಗ್ತೈತಿ, ಮರ್ಯಾದೆ ಬರ್ತದೆ, ಕಿಮ್ಮತ್ತು ಉಳಿತದೆ, ಊರೊಳಗೆ ಬೆಲೆ ಬರ್ತದೆ. ಒಬ್ಬ ಸೌಕಾರನಿಗೆ ಆರಾಮ ತಪ್ಪಿಬಿಡುತ್ತು, ಪಾರ್ಸಿ ಹೊಡಿತು. ಏನಂತೀರಿ ನಿಮ್ಮ ಭಾಗದಾಗ? ಪಾರ್ಸಿ ಲಕೋ ಅಂತಾರೆ. ಲಕ್ವ ಅಂದ್ರೆ ಸೊಂಡಿ ಒತ್ತಟ್ಟಿ ಕಾಲು ಒತ್ತಟ್ಟೆ ಆಗು, ಅದಕ್ಕೆ ಪಾರ್ಸಿ ಅಂತಾರೆ. ಯಾಕ್ರಿಪ್ಪ? ಹೌದಿಲ್ಲ? ಸೊಂಡಿ ಒತ್ತಟ್ಟಿ ಕಾಲು ಒತ್ತಟ್ಟಿ, ಅದಕ್ಕೆ ಪಾರ್ಸಿ ಅಂತಾರೆ. ಆ ಊರಿಂದೊಂದು ದೊಡ್ಡ ಗುಡಿದ ಕಮಿಟಿ ಅಧ್ಯಕ್ಷಿದ್ದವ. ಏನು ದೊಡ್ಡ ಗುಡಿದು ದೊಡ್ಡ ಸಮಿತಿ ಅಧ್ಯಕ್ಷಿದ್ದವ. ಅವನಿಗೊಂದು 70-65 ಆಗಿದ್ದು. ಅವಂಗೆ ಪಾರ್ಸಿ ಹೊಡಿತ್ತು. ಇವ್ರು ಒಂದಿಷ್ಟು ಮಂದಿ ಮೀಟಿಂಗ್ ಮಾಡಿದ್ರು. ಪಾಪ ಅವ್ಗೆ ಪಾರ್ಸಿ ಹೊಡೆದೈತಿ, ಹೋಗಿ 2 ಬಿಸ್ಕೆಟು ಒಂದು ಬ್ರೆಡ್ಡಿನ ಪುಡ್ಕ ಕೊಟ್ಟು ಮಾತಾಡ್ಸಿ ಬರೋನು. ಪಾಪ ಹಿರಿಯ ಅದಾನ, ಅದ್ರ ಮುಖ ನೋಡಿದ್ರೆ ಹೋಗಬಾರ್ದು ಮಾತಾಡ್ಸಕ್ಕೆ. ಊರು ಮಂದಿದ್ದು ತಿಂದು ಊರು ಮಂದಿದ್ದು ಹೇಗೆ ಬರೀ ಆಡಿಕೊಳ್ಳೋದು, ಬರೀ ಇಂಥದ್ದು ಮಾಡಿತ್ತದು ಸಾಯು ಮಟನು. ಪಾರ್ಸಿ ಹೊಡೆದ್ರು ನೆಟ್ಟಗೆ ಆಗೋದಿಲ್ಲ, ಅದ್ರ ಮನೆಗೆ ಯಾಕೆ ಹೋಗೋಣ ಅಂತ ಒಂದಿಷ್ಟು ಮಂದಿ ಅಂದ್ರಂತ ಕಮಿಟಿಯವ್ರು. ಇಲ್ಲ ಪಾಪ ಹಿರಿಯ ಅದನ್ನ ಅದಕ್ಕೆ ಮರ್ಯಾದೆ ಕೊಟ್ಟು ಹೋಗ್ಬೇಕು. ಪಾಪ ಸಾಯಿ ಕಾಲಕ್ಕರ ಪಾಪ ಒಳ್ಳೆ ಮನೋಭಾವ ಬಂದ್ರೆ ಏನು ಮಾಡ್ಬೇಕು ಅಂತ ಹೋದ್ರಿ ಇವ್ರು ಹೊಸ ಮಂದಿ ಸದಸ್ಯರು ಮಾತಾಡ್ಸಕ್ಕೆ. ಯಾಕೆ ರೀ ಸೌಕಾರ ಆರಾಮದ್ರಿ? ಬರ್ರಿಯಪ್ಪ ಏನು ಮಾಡೋದು, ಪಾರ್ಸಿ ಹೊಡೆದು ಬಿಡ್ತು, ಇಷ್ಟು ದಿನ ಮಾಡಿದ್ದು ಪಾಪ ಅದು ಈಗ ಕಾಡಕ್ಕತ್ತು ನೋಡು ಅಂತಂದಂತವ. ಇಷ್ಟು ದಿನ ಎಲ್ಲರಿಗೆ ಮಾಡಬಾರ್ದು ಮಾಡಿದ್ನೆ, ಊರಾಗ ಆಡಬಾರ್ದು ಮಾಡಿದ್ನೆ ಅನ್ಬಾರ್ದು ಅಂದೆ. ಅದು ಪಾಪ ಸುತ್ತಗೊಂತ ನೋಡ್ರಿ. ಅದಕ್ಕೆ ಹಿಂಗೆ ತಂದು ನೋಡು ಭಗವಂತನ ಕತ್ನಿ ಅಂತ. ಇಲ್ಲ ಬಿಡ್ರಿ ಹಂಗ್ಯಾಕೆ ಅಂತೀರಿ? ಇವ್ರು ಮತ್ತೆ ಹಾಕೋರದ್ರಾಗ ಒಟ್ಟು ಗೊತ್ತೈತಿ ಅವ್ರು ಮಾಡಿದ್ದು ಪಾಪ. ಅಲ್ಲುಗಳದಿದ್ದೆಲ್ಲ ಗೊತ್ತೈತಿ. ಬಿಡ್ರಿ ಸೌಕರ್ ಹಂಗನ್ನಕ್ಕೆ ಹೋಗ್ಬೇಡ್ರಿ, ಹಂಗನ್ಬೇಡ್ರಿ. ಏನು ಭಗವಂತನ ಇಚ್ಛ,
ಆಯ್ತು ರೀ. ಮತ್ತು ಪಾಪಕ್ಕೊಂದು ಕ್ಷಮೆ ಇರ್ತದೆ. ಏನು ಪಾಪಕ್ಕೆ ಒಂದು ಕ್ಷಮೆ ಇರ್ತದಲ್ಲ, ಮತ್ತು ಅದು ಕ್ಷಮಿಸ್ಬೇಕು ನೋಡಿ ನೀವೆಲ್ಲರೂ ಸದಸ್ಯರು, ಊರನ್ನೋರು, ಹಿರಿಯರು ಅಂದ್ರೆ ಏನು ರೀ ಅಂಥದ್ದು. ಇಲ್ಲ, ಮೊದಲು ಆಣಿ ಮಾಡ್ಬೇಕು, ನೀವು ಪಾಲಿಶ್ ಕೊಡ್ತೀವಂತ ಆಣಿ ಮಾಡ್ಬೇಕು. ಅದು ಎಂಥದ್ದು ಹೇಳಕತ್ತಾನಪ್ಪ ಇವ ಸಾವ್ಕಾರ, ಮತ್ತು ನೀಗಲಾರ್ದು ಹೇಳಕತ್ತಾನ ಏನಂದ್ರಿ ಇವ್ರ ಮನಸ್ಸಿನಾಗ. ಸಾವ್ಕಾರನ ಮಗನೂ ಅಲ್ಲೇ ಇದ್ದ. ಮಗ, ಅಷ್ಟು ಸದಸ್ಯರಿಗೆ ಆಣಿ ಮಾಡನ್ನು, ನಾನು ಪಾಪಕ್ಕೆ ಪ್ರಾಯಶ್ಚಿತ ಆಗಬೇಕಲ್ಲ. ಪಾಪಿ ಶರೀರ ಮತ್ತೊಬ್ಬರಿಗೆ ಬರೀ ಸಾಯುತನ ಕೆಟ್ಟದ್ದು ಮಾಡಿದೆ, ಅಲ್ಲುಗಳದೆ, ತಿಂದೆ, ತೇಗಿದೆ, ಮತ್ತೊಬ್ಬರದ್ದು ಮನೆ ಹೊಡೆದೆ, ಎಲ್ಲ ಮಾಡಿದೆ. ಕೊನೆ ಕಾಲಕ್ಕೆ ಭಗವಂತ ಪಾರ್ಶ್ವ ಹೊಡಿಸಿದ. ಮತ್ತು ಮಗ ಇಲ್ಲೇ ಮುಂದಾದಿ, ಮತ್ತು ಕಮಿಟಿಯರೆಲ್ಲರೂ ಒಂದು ಊರು ನಿರ್ಣಯ ಮಾಡಬೇಕು. ಏನಂತಂದ್ರೆ, ನಾ ಸಾಯ್ತೀನಲ್ಲ, ನಾ ಸತ್ತ ಮ್ಯಾಗ ಕಾಲಾಗ ಹಾಕೊಳ್ಳೋ ಹಾರ ಮಾಡಿ ನನಗೆ ಕೊಳ್ಳಾಗ ಹಾಕ್ಬೇಕು, ಅದಕ್ಕೆ ಪಾಪಕ್ಕೆ ಪ್ರಾಯಶ್ಚಿತ್ತ ಆಕ್ಕೈತಿ ಅಂತಂದವ. ಏನು ಕಾಲಾಗ ಹಾಕ್ಕೊಳ್ಳೋ ಒಂದು ಸರ ಮಾಡಬೇಕು. ಸರ ಮಾಡಿ ನಾ ಸತ್ತ ಮ್ಯಾಗ ನನಗೆ ಕೊಳ್ಳಾಗ ಹಾಕಿ ಮೆರವಣಿಗೆ ಮಾಡ್ಕೊಂಡು ಮಣ್ಣು ಮಾಡ್ಬೇಕು ನೋಡ್ರಿ. ಇದು ಕೊಪ್ಪತ್ತೀರ ಸಾವ್ಕಾರ ಸಾಧ್ಯ ಏನ್ರಿ? ನಿಮ್ಮ ಮನಸ್ಸಿನಾಗ ಒಳ್ಳೇದು ಬಂದತ್ತಲ್ಲ ಸಾಕು, ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಾಕತ್ತೀರಿ. ಒಳ್ಳೆ ಮನಸ್ಸು ಕೊಟ್ಟ ಇಲ್ಲ, ಅದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕುಣಿಗೆ ಹೋಗೋ ಮಟ್ಟನೂ ಕೆಟ್ಟದ್ದು ಮಾಡ್ತಾರೆ ಅನ್ನೋದಕ್ಕೆ ಹೆಂಗಂತ ಮುಂದೆ ಹೇಳ್ತೀನಿ ನಿಮಗೆ. ಇದ್ದಾಗೂ ಕೆಟ್ಟ ಮಾಡೋದು, ಕುಣಿಗೆ ಹೋದಾಗೂ ಕೆಟ್ಟ ಮಾಡ್ಕೊಂತಾನೆ ಹೋಗೋದು. ಹಿಂಗಂತೀರಂದ್ರೆ ಸಾವ್ಕಾರ ಆಗಿಲ್ಲ ತಗೋರಿ, ನನ್ನ ಮಗನೂ ಜವಾಬ್ದಾರಿ ಅದನ್ರಿ. ಮತ್ತು ಇಲ್ಲಾಂದ್ರೆ ಪ್ರೇತಾತ್ಮ್ಯಾಗ ಕಾಡ್ತೀನಿ ನಾ ಅದನ್ನು ಮಾಡಲಿಲ್ಲ ಅಂದ್ರೆ. ಮಾಡ್ತೀವಿ ತೋರಿ ಸಾವ್ಕಾರ ಮಾಡ್ತೀವಿ ಅಂತಂದರು. ಅದನ್ನು ಹೇಳಿ ಸತ್ತುಬಿಟ್ರಿ ಅವ. ಸತ್ತುಬಿಟ್ಟ. ಎಲ್ಲ ತಯಾರಿ ಮಾಡಿದರು. ಮತ್ತು ಒಬ್ಬರೊಬ್ರು ಅನ್ನಕತ್ರಿ, ಬ್ಯಾಡ್ರಿ ಪಾಪ ದೊಡ್ಡ ಹೆಣ ಸಾವ್ಕಾರ ಮಾಡಿದ ಪಾಪ ಅದು ತಿಂತತ್ತು ತಾನೇ, ಈಗಾಗಿಲ್ಲ, ಬ್ಯಾಡ ಸುಮ್ಕ ಯಾಕೆ ಇದು ಮಾಡೋನು, ಊರು ಹಿರಿಯತನ ಮಾಡಿ ಸತ್ಕೊಂಡು ಕುಂತು ಇರಲಿ, ಯಾರೂ ಆ ಹಾರ ಮಾಡಿ ಹಾಕೋದು ಬೇಡ. ಅವ ಮಗ ಬಿಡಾಕ್ತಾ ಇರಲಿಲ್ಲ. ನಮ್ಮಪ್ಪ ಕೊಟ್ಟನ್ರಿ ಮಾತನ್ನು ನಡೆಸ್ಕೊಡ್ಬೇಕಲ್ಲ. ಬ್ಯಾಡಪ್ಪ, ಹಿರಿ ಜೀವ, ವಯಸ್ಸಾದ ಹೆಣ, ದೊಡ್ಡ ಹೆಣ, ಊರಿಗೆ ದೊಡ್ಡ ಕಳಿಸೋದು ಮಾಡಬಾರ್ದು. ಇಲ್ರಿ ಹಾಕೋದ್ರಿ. ಮತ್ತು ಊರಾಗ ಮೆರವಣಿಗೆ ಮಾಡೋದು ಬೇಡ, ಕುಣ್ಯಾಗ ಹೋಗಿ ಕುಂದ್ರಿಸ್ತೇವಲ್ಲ ಹಾಕಿ ತೆಗ್ಯಾಮ, ಅಷ್ಟ ಸಾಕು. ಕುಣ್ಯಾಗ ಹೋಗಿ ಕುಂದ್ರೆ ಹಾಕಿ ತೆಗೆದು ಬಿಡಮ್, ಊರಿಗೆ ಮೆರವಣಿಗೆ ಮಾಡಿ ದೊಡ್ಡ ಹೆಣ ಅದ, ಅಷ್ಟಾರ ಮಾಡಿರಿ ಅಂತಂದು. ಆಯ್ತು ಅಂತ ತಿಳ್ಕೊಂಡು ಒಯ್ದ್ರಿ, ಹೆಣನ ಒಯ್ದು ತೆಗ್ಗನಾಗಿಟ್ರು. ತೆಗ್ಗನಾಗಿಟ್ಟು ಪೂಜೆ ಗೀಜೆ ಮಾಡಿ ಹಿರೇಮಠದವ್ರು ಕಾಲಿಟ್ರು, ಎಲ್ಲ ಹೋತು. ಇವ್ರು ಹಾಕಿದ್ರೆ ಹಾರ ಮಾಡಿದ್ರಲ್ಲ, ಕಾಲನ ಹಾರ, ಕಾಲಾಗ ಹಾಕ್ಕೊಳ್ಳೋದು ಹಾರ ಮಾಡಿದ್ರು ಅವರು. ಅದನ್ನು ಹಾಕಿದ್ರು. ಇದ್ದಾಗೂ ಕೆಟ್ಟದ್ದು ಮಾಡ್ತಾರೆ, ಕುಣಿಗೆ ಹೋದಿಂದ ಕೆಟ್ಟದ್ದು ಮಾಡ್ತಾರೆ ಅನ್ನಕ್ಕೆ ಇವ ಏನು ಮಾಡಿದ್ದಂತಂದ್ರೆ, 2 ದಿನ ಮುಂಚೆ ಮಗನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ. ನಾ ಸಾಯ್ಬೇಕಾದ್ರೆ ನನ್ನ ದೇಹದ ಮೇಲೆ ನಾಲ್ಕು ಭಾಳ ಕೆಟ್ಟದಿನ ಅಂತ ತಿಳ್ಕೊಂಡು ನಾನು 100 ಅಲ್ಲುಗಳದ ರೀಸ್ PSR. ನಾ ಸಾಯೋ ಕಾಲಕ್ಕೆ ನಾನು ನದಿ ಮ್ಯಾಗ ಕಾಲಾಗಿನ ಹಾರ ಇದ್ದು ಅಂತಂದ್ರೆ ಮಕ್ಕಳಿಗೆ ಹಿಡ್ಕೊಳಕ್ಕೆ ಪೊಲೀಸ್ ಸ್ಟೇಷನ್ಗೆ ಒಯ್ಬೇಕು ನೋಡ್ರಿ, ನನಗೆ ಹಿಂಗೆ ಮಾಡಿ ಅಲ್ಲುಗಳಿತಾರಂತ ಹೋಗಿ ಟರಾವ್ ಬರೆದು ಕೊಟ್ಟು ಬಂದಿದ್ದವ. ಸಾಯೋ ಕಾಲಕ್ಕೆ ಟರಾವ್ ಬರೆದು ಕೊಟ್ಟು ಬಂದ ಜೀವ 2 ದಿನ ಮೊದಲು ಆ ಕೆಲಸ ಮಾಡಿದ್ದವ. ಹಿಂಗಿತ್ತು ರೀ. ನಾವು ಒಳ್ಳೆ ಮದೀನಿ, ನಾನು ಊರಾಗ ಕೆಟ್ಟದ್ದು ಮಾಡಿಲ್ಲ, ಕೆಟ್ಟದ್ದು ಮಾಡೋಕ್ಕೂ ಮನಸ್ಸಿಲ್ಲ. ಇದು ಟರಾವ್ ತಗೋರಿ, ನಾ ಸಾಯೋ ಕಾಲಕ್ಕೆ ಊರನವ್ರೆಲ್ಲ ನನ್ನ ಮ್ಯಾಗ ಇಂಥದ್ದು ಹಾರ ಮಾಡಿ ಹಾಕಿದ್ರಂದ್ರೆ ಅವತ್ತು ನೀವು ತಿಳ್ಕೊಂಬಿಡ್ಬೇಕು ನೋಡ್ರಿ, ಇವ್ರದಾಗ ಕೈವಾಡಂತ ಹೊರಗೆ ಹಾಕ್ಬೇಕು ಒದ್ದಂದ್ರೆ. ಟರಾವ್ ಕೊಟ್ಟು ಬಂದಿದ್ದ. ಇವರು ಪಾಪ ಮಾತನ್ನ ಇವ್ರಿಗೆ ಗೊತ್ತೇ ಇಲ್ಲ. ಸ್ಟೇಷನ್ಗೆ ಹೋಗಿದ್ದವ, ಅವ ಹಿರಿತನ ಮಾಡ್ತಿದ್ನಲ್ಲ ಸೊಕ್ಕದಿಂದ, ಗೊತ್ತೇ ಇಲ್ಲ ಅವ ಹೋಗಿದ್ದು. ಇವರು ಪಾಪ ಹಿರಿಯರೆಲ್ಲ ಕುಡ್ಕೊಂಡು ಕಮಿಟಿಯರ್ ಏನು ಮಾಡಿದ್ರಂತ, ಆಯ್ತಪ್ಪ ನಿಮ್ಮ ಅಪ್ಪಂದು ಇದನ್ನಾರು ತೀರ್ಸ್ಕೊಂಡು ಮೆರವಣಿಗೆ ಮಾಡೋದು ಆಗಲಿಲ್ಲ, ಏನು ಮಾಡಬೇಕು ಹಾಕು ನಾನು ತಿಳ್ಕೊಂಡು ಹಿಂಗೆ ಹಾಕಿ ಹೊಳೆ ತೆಗಿಬೇಕಂటే ಹಾಕಿದ್ರೆ ಮಂಗಳಾರತಿ ಮಾಡ್ಬೇಕಂದ್ರೆ ಪೊಲೀಸ್ ವ್ಯಾನ್ ಬಂದುಬಿಡ್ತು, ವೈ 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 ಅನ್ಕೊಂತ. ಮಕ್ಕಳ ಅದಕ್ಕೆ ಅವ ಹೇಳ್ಬೇಕಾದ್ರೆ ನಮ್ಮ ಟರಾವ್ ಕೊಟ್ಟ ನನ್ನ ದೇಹದ ಮ್ಯಾಗ ಅದ್ರ ಸರ ಇತ್ತಂದ್ರೆ ಈ ಮಕ್ಕಳು ಕೆಟ್ಟದ್ದು ಮಾಡಕತ್ತಾರ ನೋಡ್ರಿ, ನನ್ನ ಜೀವದೆಲ್ಲ ಬೆಲೆ ಹದಗಡ್ಸಕತ್ತಾರ, ಮತ್ತು ಇದನ್ನು ನೀವು ಒಳಗೆ ಹಾಕ್ರಿ ಅಂತ ಕೊಟ್ಟಾನವ. ನಡ್ರಿ ಹೊಸರು ಮಂದಿ ಒಳಗಂದ್ರಂತ ಅವ್ರು ಪೊಲೀಸರು, ನಡ್ರಿ ಹೊಸ ಮಂದಿ ಒಳಗಂದ್ರು. ಹೇಳೋದಕ್ಕೆ ಕಾರಣ ಏನಂತಂದ್ರೆ, ಇದ್ದಾಗೂ ಹಗಲೆಲ್ಲ ಮತ್ತೊಬ್ಬರಿಗೆ ಬಗ್ಗೆ ಟೀಕೆ ಟಿಪ್ಪಣಿ, ಮನೆ ಹೊಡಿದು, ತಿನ್ನೋದು, ಮಾಡೋದು, ಮೋಸ, ವಂಚನೆ, ಲಂಚ, ಓಸು ತಿಂದು ಸಾಯೋ ಕಾಲಕ್ಕೂ ಕೆಟ್ಟದ್ದು ಮಾಡ್ತಾರೆ. ಆ ಶರೀರ ಶಾಶ್ವತವಲ್ಲ, ಮನುಷ್ಯತ್ವದಿಂದ ಬದುಕಬೇಕನ್ನುವಂಥದ್ದು ಶಾಶ್ವತ. ತಾಯಿ ತಂದೆ ಮಾತು ಕೇಳದ ಮಕ್ಕಳಿರಲೇಬಾರದು, ಬಂಧು ಬಳಗ